ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆಗೆ ಚಿಟ್ಟ ಮತ್ತು ಗೊಂಡಪಳ್ಳಿ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟೈನಲ್ಲಿ ಇದೀಗ ಸಂಚರಿಸಲಾಗಿದೆ. ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಇದೀಗ ಆ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಆ ಮಳೆ ಸಂಪೂರ್ಣವಾಗಿ ಇದೀಗ ಅಲ್ಲಿ ಓಡಾಡ್ತಕ್ಕಂತಹ ಜನಸಾಮಾನ್ಯರಿಗೆ ಅಕ್ಷರಶಃ ಇದೀಗ ಗೋಳಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಭುಗಿಲೆದ್ದಿದ್ದಾರೆ. ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟು ಹೋಗಿದೆ, ಓಡಾಡಲು ಸಮಸ್ಯೆ ಆಗ್ತಾ ಇದೆ. ಮಳೆ ಬಂದ ಕಾರಣ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆ ರಸ್ತೆಯನ್ನ ದುರಸ್ತಿ ಮಾಡಬೇಕಾಗಿತ್ತು. ಆದರೆ ಆ ರಸ್ತೆಗೆ ಸಮರ್ಪಕವಾಗಿರ್ತಕ್ಕಂತಹ ಯೋಜನೆಯಾಗಲಿ, ಯಾವುದೇ ರೀತಿಯಾದಂತಹ ಒಂದು ವೆಚ್ಚವಾಗಲಿ, ಒಂದು ಆಯೋಜನೆ ಆಗಿರಬಹುದು ಅಥವಾ ಅದಕ್ಕೆ ಒಂದು ಸ್ಕೀಮ್ ಆಗಿರಬಹುದು, ಯಾವುದೇ ರೀತಿಯಾದಂತಹ ಆ ಒಂದು ರಸ್ತೆಯ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಮೌಲ್ಯೀಕರಣ ಮಾಡಲಿಕ್ಕೆ ಆ ಅಧಿಕಾರಿಗಳು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಇದು ಬೀದರ್ನಲ್ಲಿ ಅಕ್ಷರಶಃ ಗ್ರಾಮಸ್ಥರು ಇದೀಗ ಓಡಾಡಲು ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ. ಏನು ಸಡನ್ ಆಗಿ ಇವತ್ತು ಬೆಳಗ್ಗೆ ಏನು ಮಳೆ ಬಂತು, ಮಳೆ ಬಂದ ತಕ್ಷಣ ಇದೀಗ ಆ ರಸ್ತೆ ಮೊದಲೇ ಡಾಂಬರೀಕರಣ ಆಗದೇ ಇರತಕ್ಕಂತಹ ರಸ್ತೆ ಅದು, ಅಂಥದ್ರಲ್ಲಿ ಈಗ ರೋಡ್ ಯಾವ ರೀತಿಯಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಕೆಸರು ಗದ್ದೆಮಯವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈ ಒಂದು ರಸ್ತೆಯನ್ನ ಈ ಕೂಡಲೇ ನೀವು ದುರಸ್ತಿ ಮಾಡಿ ಅಂತ ಅಲ್ಲಿನ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಗಿರಬಹುದು, ಅಧಿಕಾರಿಗಳ ವಿರುದ್ಧ ಇಡೀ ಶಾಪವನ್ನು ಹಾಕುತ್ತಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡ್ತಾ ಇದ್ರಿ ತಾವು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಆ ರಸ್ತೆ ಜಲಾವೃತ ಆಗಿರ್ತಕ್ಕಂಥದ್ದು. ಆಲ್ರೆಡಿ ಮನೆ ಮಾಡಿದೆವು, ಈಗ ಶಾಸಕರು 5 ಕೋಟಿದು ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಕಾಮಗಾರಿ ಆಗಿಲ್ಲ. ಏನೋ ಒಂದು ಸಣ್ಣ ಪುಟ್ಟ. ಇನ್ನು ವಾಣಿಜ್ಯ ನಗರಿಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ದಾಜಿಬಾನಪೇಟೆ ಸೇರಿ ಹಲವು ರಸ್ತೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿರುವುದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಣಭೀಕರ ಮಳೆಗೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ದಾಜಿಬಾನಪೇಟೆ ಸೇರಿ ಹಲವು ರಸ್ತೆ ಮುಳುಗಡೆಯಾಗಿರೋದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಣಭೀಕರ ಮಳೆಗೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ವಾಣಿಜ್ಯ ನಗರಿಯಲ್ಲಿ ಈ ಒಂದು ಮಳೆರಾಯ ಮುಂದುವರೆದಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ರಾಜ್ಯಾದ್ಯಂತ ಹಲವು ಭಾಗಗಳಲ್ಲಿ ಮಳೆ ಸುರಿತಾ ಇದೆ. ಇಲ್ಲೂ ಕೂಡ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಮಳೆಯಾಗಿದೆ. ಹೀಗಾಗಿ ವಾಹನ ಸವಾರರು ಕೂಡ ಪರದಾಟವನ್ನು ನಡೆಸಿದ್ದಾರೆ. ಆ ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹೀಗಾಗಿ ವಾಹನ ಸವಾರರು ಒಂದು ಕಡೆ ಪರದಾಟವನ್ನು ನಡೆಸಿರೋದು, ಮತ್ತೊಂದು ಕಡೆ ಈ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿಗಳು ಕೂಡ ಬಿದ್ದಿರೋದು. ಹೀಗಾಗಿ ಆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿದೆ. ವಾಹನ ಸವಾರರು ಒಂದು ಕಡೆ ಪರದಾಟವನ್ನು ನಡೆಸಿದ್ದಾರೆ. ಅಧಿಕಾರಿಗಳ ವಿರುದ್ಧವಾಗಿ ಒಂದು ಕಡೆ ಆಕ್ರೋಶ ಕೂಡ ಹೊರಹಾಕ್ತಾ ಇರೋದು. ಈ ರೀತಿಯಾಗಿ ಮಳೆ ಬಂದರೆ ಯಾವಾಗಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗೋದಲ್ಲಿ. ಹೀಗಾಗಿ ಅಲ್ಲಿನ ಸ್ಥಳೀಯರು ಕೂಡ ಅಧಿಕಾರಿಗಳಿಗೆ ಆಕ್ರೋಶವನ್ನು, ಅವರ ಅಧಿಕಾರಿಗಳಿಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ. ಆದರೂ ಕೂಡ ಅಧಿಕಾರಿಗಳು ಬಗೆಹರಿಸ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿಯೂ ಕೂಡ ಧಾರಾಕಾರ ಮಳೆಗೆ ಭಾರಿ ಟ್ರಾಫಿಕ್ ಉಂಟಾಗಿದೆ. ಬೆಳಗಾವಿಯ ತಾಲೂಕಿನ ಬಡೇಕೊಳ್ಳ ಮಠದ ಹೆದ್ದಾರಿಯಲ್ಲಿ ಈ ಘಟನೆ ಕಂಡು ಬಂದಿದೆ. ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗುವಂತಹ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಗೆ ಭಾರಿ ಟ್ರಾಫಿಕ್ ಉಂಟಾಗಿರ್ತಕ್ಕಂಥದ್ದು ಬೆಳ್ಳಂಬೆಳಗ್ಗೆ. ಇದು ಬೆಳಗಾವಿ ತಾಲೂಕಿನ ಬಡೇಕೊಳ್ಳ ಮಠದ ಹೆದ್ದಾರಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ತಕ್ಕಂತಹ ಸವಾರರು ಅಕ್ಷರಶಃ ಪರದಾಡಿದ್ದಾರೆ. ಕೇವಲ 3 ಕಿಲೋಮೀಟರ್ಗೆ ಅಧಿಕ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದೆ ಅಂತಂದ್ರೆ ಇಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳು ಎಷ್ಟು ಸಮರ್ಪಕವಾಗಿ, ಎಷ್ಟು ದಕ್ಷವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದು ಬೆಳಗಾವಿ ತಾಲೂಕಿನ ಬಡೇಕೊಳ್ಳ ಮಠದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ ನೋಡಿ. ಇವತ್ತು ಬೆಳಗ್ಗೆ ಆಗಿರ್ತಕ್ಕಂತಹ ದೃಶ್ಯ ಅಲ್ಲ ಇದು, ಇವಾಗ ಸಾಯಂಕಾಲನೇ ಆಗಿರ್ತಕ್ಕಂತಹ ದೃಶ್ಯ ಇದು. ಕೇವಲ 3 ಕಿಲೋಮೀಟರ್ದಲ್ಲಿ ಬೆಂಗಳೂರಿನಲ್ಲಿ ಆಗ್ತಕ್ಕಂತಹ ಟ್ರಾಫಿಕ್ ಸಮಸ್ಯೆ ಇದೆಯಲ್ಲ, ಅದೇ ರೀತಿಯಾಗಿರ್ತಕ್ಕಂತಹ ಟ್ರಾಫಿಕ್ ಸಮಸ್ಯೆ ಇದೀಗ ಬೆಳಗಾವಿಯ ಒಂದು ಬಳ್ಳಿಕೊಳ್ಳ ಮಠದ ಒಂದು ತಾಲೂಕಿನಲ್ಲಿ ಈ ರೀತಿಯಾಗಿ ಕಂಡು ಬಂದಿದೆ ಅಂತಂದರೆ ಅಲ್ಲಿರ್ತಕ್ಕಂತಹ ಒಂದು ಆ ರೋಡ್ನ ವ್ಯವಸ್ಥೆ ಯಾವ ರೀತಿ ಆಗಿರ್ಬೋದು ಅಂತಕ್ಕಂಥದ್ದು ಇಲ್ಲಿ ಅಕ್ಷರಶಃ ಇಲ್ಲಿ ಗೊತ್ತಾಗುತ್ತೆ. ಅಧಿಕಾರಿಗಳ ಒಂದು ಅಸಮರ್ಥತೆ, ಅವರ ಒಂದು ಅಧಿಕಾರವನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಕೇವಲ 3 ಕಿಲೋಮೀಟರ್ಗೆ ಕಂಡು ಬಂದಿರತಕ್ಕಂಥ ಒಂದು ಟ್ರಾಫಿಕ್ ನಿಜಕ್ಕೂ ಕೂಡ ಇಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ
ಖಂಡಿತ ನಿರ್ಮಾಣ ಆಗಿದೆ. ಅದಕ್ಕೆ ಈ ದೃಶ್ಯವೇ ಸಾಕ್ಷಿ ಅಂತ ನಾವು ಹೇಳ್ಬೋದು. ಗಡಿನಾಡು ಬೀದರ್ನಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಮಳೆಗೆ ಕಟ್ಟಡ ಕುಸಿತವಾಗಿರೋದು, ಭಾರಿ ಅನಾಹುತ ತಪ್ಪಿದೆ. ಬೀದರ್ನ ಮೈಲೂರು ಬಳಿ ನಡೆದಂಥ ಘಟನೆ ಇದು. ಗಡಿನಾಡು ಬೀದರ್ನಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಈ ಒಂದು ಮಳೆಗೆ ಕಟ್ಟಡ ಸಂಪೂರ್ಣವಾಗಿ ಕುಸಿತವಾಗಿದೆ. ಬೀದರ್ನ ಮೈಲೂರು ಬಳಿ ನಡೆದಿರುವಂಥ ಘಟನೆ ಇದು. 2 ಬೈಕ್ ಸೇರಿದಂತೆ ಟೀ ಅಂಗಡಿ ಅಪ್ಪಚ್ಚಿಯಾಗಿದೆ. ಗಡಿನಾಡು ಬೀದರ್ನಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಮಳೆಯ ಅಬ್ಬರಕ್ಕೆ ಈ ಒಂದು ಮನೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇದ್ರು. ಈ ಮನೆ ಕುಸಿತವಾದಂಥ ಸಂದರ್ಭದಲ್ಲಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆ ಮನೆಯಲ್ಲಿದ್ದವರು. ಇದು ಬೀದರ್ನ ಮೈಲೂರು ಅನ್ನೋ ಗ್ರಾಮ, ಅಲ್ಲಿ ನಡೆದಿರುವಂಥ ಘಟನೆ ಇದು. ಬೀದರ್ನ ಗಡಿನಾಡು ಬೀದರ್ನಲ್ಲಿ ಇವತ್ತು ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯಿಂದಾಗಿ ಭೀಕರ ಗಾಳಿ ಮಳೆಯಾಗಿದೆ. ಆ ಮಳೆಯಿಂದಾಗಿ ಸಂಪೂರ್ಣವಾಗಿ ಮನೆ ಕುಸಿತವಾಗಿರೋದು. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಭಾರಿ ಮಳೆಗ ಬೀದರ್ ನಲುವಾಗ್ಯದ ಅಂತ ಹೇಳ್ಬೋದು. ಎಲ್ಲ ರಸ್ತೆಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಆ್ಯಂಡ್ ಮೈಲೂರು ಕ್ರಾಸ್ ಹತ್ರ ನೋಡ್ಬೋದು ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಬಿಲ್ಡಿಂಗ್ ಮೇಲ್ಭಾಗ ಕುಸಿದು ಭಾರಿ ದೊಡ್ಡ ಅನಾಹುತ ಅಂತ ತಪ್ಪ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಟೋಟಲಿ ಏನದ ಅಂದ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಂಥ ಬಿಲ್ಡಿಂಗ್ ಕುಸಿದ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏನದ ಅನಾಹುತ ತಪ್ಪಿದೆ. ನೋಡ್ಬೋದು ಜಸ್ಕಾಂ ಇಲಾಖೆಯವರು ಕೂಡ ಈಗಾಗಲೇ ವಿದ್ಯುತ್ ಕೂಡ ಹೋಗ್ಯದ, ಬಂದು ಏನದ ಕೆಲಸ ಮಾಡ್ತಾ ಇದ್ದಾರೆ. ಕಂಬ ಏರಿ ಏನು ವೈರ್ಗಳೆಲ್ಲ ಕಟ್ಟಾಗಿವೆ. ಜಸ್ಕಾಂ ವೈರ್ ಇರ್ಬೋದು, ಕೇಬಲ್ ವೈರ್ ಇರ್ಬೋದು, ಟೆಲಿಫೋನ್ ವೈರ್ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಏನದಂದ್ರೆ ಯಾವ ರೀತಿ ನೋಡ್ಬೋದು ನೀವು ಇಟ್ಗಲೆಲ್ಲ ಕೆಳಗೆ ಬಿದ್ದಾವ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಏನದಂದ್ರೆ ತಪ್ಪ್ಯದ ಅಂತ ಹೇಳ್ಬೋದು. ಟೋಟಲಿ ಬಟ್ಟೆ ಅಂಗಡಿ ಇರ್ಬೋದು, ಹೇರ್ ಕಟ್ಟಿಂಗ್ ಇರ್ಬೋದು, ಪಕ್ಕದಲ್ಲಿ ಕೂಡ ನೋಡ್ಬೋದು ನೀವು ಅಪ್ಪು ಟೀ, ಗಣೇಶ್ ಟೀ ಸೆಂಟರ್ ಅಂತೇಳಿ ಬೈಕ್ ಏನು ಈಗಾಗಲೇ ಗ್ರಾಹಕರು ಬೈಕ್ ನಿಲ್ಲಿಸ್ತಾರೆ. ಬೈಕ್ಗಳು ನೋಡ್ಬೋದು ಯಾವ ರೀತಿ ಮೇಲ್ಗಡೆ ಮೇಲ್ಛಾವಣಿ ಕುಸಿದ ಹಿನ್ನೆಲೆಯಲ್ಲಿ ಯಾವ ರೀತಿ ಒಳಗಡೆ ಸಿಕ್ಕಾಕೊಂಡಿವೆ. ಮುಂಭಾಗದಲ್ಲಿ ಟೀ ಶಾಪ್ ಇತ್ತು, ಅದು ಕೂಡ ಸಂಪೂರ್ಣವಾಗಿ ಇದಾಗಿದೆ ಅಂತ ಹೇಳ್ಬೋದು. ಮಳೆ ಭಾರಿ ಬಂದ ಹಿನ್ನೆಲೆಯಲ್ಲಿ ಹೊರಗಡೆ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾರಾದರೂ ಹೊರಗಡೆ ಇದ್ದರೆ ನಿಜಕ್ಕೂ ದೊಡ್ಡ ಅನಾಹುತ ಆಗ್ತಿತ್ತು. ನೋಡ್ಬೋದು ನೀವು ಪಕ್ಕದಲ್ಲಿ ಹೋಟೆಲ್ ಇದೆ ಅಂದ್ರೆ ಭಾರಿ ಮಳೆ ಬಂದಿದೆ. ಆ ಮಳೆ ಅವಾಂತರಕ್ಕೆ ನಿಜಕ್ಕೂ ಸಾಕಷ್ಟು ಇನ್ನೊಂದು ಸಮಸ್ಯೆಗಳಾಗ್ಯಾವ ಅಂತ ಹೇಳ್ಬೋದು. ಮೈಲೂರು ಕ್ರಾಸ್ ಹತ್ರ ಈ ಒಂದು ದುರಂತ ನಡೆದ ಅಂತ ಹೇಳ್ಬೋದು. ಸಾಕಷ್ಟು ದೊಡ್ಡ ದುರಂತ ಅಂತ ಹೇಳ್ಬೋದು. ಅದೇ ರೀತಿ ಬಹುತೇಕ ರಸ್ತೆಗಳು ಕೆರೆಯಾಗಿ ಬದಲಾಗ್ಯಾವ ಅಂತ ಹೇಳ್ಬೋದು. ಎಲ್ಲೆಡೆ ಸಾಕಷ್ಟು ಕಡೆ ಮನೆಗಳಿಗೆ ಏನದಂದ್ರೆ ನೀರು ನುಗ್ಗಿವೆ. ಹೀಗಾಗಿ ಮಳೆ ಅವಾಂತರಕ್ಕೆ ಭಾರಿ ಮಳೆಗೆ ಏನದಂದ್ರೆ ಬೀದರ್ ಜನ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಮನೆಗಳಿಗೆ ಏನದಂದ್ರೆ ಚರಂಡಿ ನೀರು ನುಗ್ಗಿವೆ. ಸಾಕಷ್ಟು ಕಡೆ ಏನದಂದ್ರೆ ಸಮಸ್ಯೆಗಳಾಗಿವೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ಆಗಲು ತೋರಿಸ್ತಾ ಇದ್ದೀವಿ. ಯಾವ ರೀತಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಬಿದ್ದ ಹಿನ್ನೆಲೆಯಲ್ಲಿ ದೊಡ್ಡ ದುರಂತ ಒಂದೇನಾದ್ರು ಆಗಿದೆ ಅಂತ ಹೇಳ್ಬೋದು. ಬೈಕ್ಗಳೆಲ್ಲ ಒಳಗಡೆ ಸಿಕ್ಕಾಕೊಂಡಿವೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಭಾರಿ ಪ್ರಮಾಣದಲ್ಲಿ ಅನಾಹುತ ಏನದಂದ್ರೆ ಬೀದರಲ್ಲಿ ಆಗಿದೆ ಅಂತ ಹೇಳ್ಬೋದು. ಹಲವು ಕಡೆ ಈಗಾಗಲೇ ನೆಲಕ್ಕೆ ಮರಗಳು ಬಿದ್ದಿವೆ, ವಿದ್ಯುತ್ ಕಂಬಗಳು ಬಿದ್ದಿವೆ, ವಿದ್ಯುತ್ ಕೂಡ ಕಟ್ಟಾಗಿದೆ. ನೋಡ್ಬೋದು ನೀವು ಪೂರ ಕತ್ಲಲ್ಲಿ ನಾವಿದ್ದೀವಿ, ವಿದ್ಯುತ್ ಇಲ್ಲ, ಏನಿಲ್ಲ. ಹೀಗಾಗಿ ಭಾರಿ ಮಳೆಗೆ ಏನಂದ್ರೆ ಬೀದರಲ್ಲಿ ಒಂದಿಲ್ಲ, ಎರಡಿಲ್ಲ, 10 ಹಲವು ಅವಾಂತರಗಳೇ ಸೃಷ್ಟಿಯಾಗ್ಯಾವ ಅಂತ ಹೇಳ್ಬೋದು.